ಜಮ್ಮು ಕಾಶ್ಮೀರದ ಪ್ರಮುಖ ನಗರಗಳಾದ ಲೇ ಲಡಾಖ್ ಸುಂದರ ತಾಣಗಳಲ್ಲಿ ಫೋಟೋಗಳನ್ನು ಕ್ಲಿಕ್ಕಿಸಲಾಗಿದೆ. ಇನ್ನು ಡಿಕೆ ಪ್ರತಾಪ್ ತೆಗೆದಿರುವಂತಹ ಸುಂದರ ಫೋಟೋಗಳನ್ನು ಬೆಂಗಳೂರಿನ ಯುಬಿ ಸಿಟಿಯಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. 1 ತಿಂಗಳ ಕಾಲ ಪ್ರದರ್ಶನಕ್ಕೆ ಇಡಲಾಗಿದ್ದು ಜನರು ಸುಂದರ ಫೋಟೋಗಳನ್ನು ಕಣ್ತುಂಬಿಕೊಳ್ಳಲು ಮುಗಿಬೀಳ್ತಾ ಇದ್ದಾರೆ. ಈ ಬಗ್ಗೆ ಒಂದು ಚಿಟ್ ಚಾಟ್ ಇಲ್ಲಿದೆ ನೋಡಿ. ವೀಕ್ಷಕರೇ, ನಾವಿವತ್ತು ಇದ್ದೀವಿ ಯುಬಿ ಸಿಟಿಲಿ. ಯಾಕೆ ಇವತ್ತು ಇಲ್ಲಿಗೆ ಬಂದಿದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತು ಇಲ್ಲಿ ಎಕ್ಸಿಬಿಷನ್ ಇದೆ, ಫೋಟೋ ಎಕ್ಸಿಬಿಷನ್, ಫೋಟೋಗ್ರಾಫ್ ಇದು. ಸೊ ನೀವು ಲೇ ಮತ್ತು ಲಡಾಖ್ನ ನೋಡೋಕ್ಕಾಗಿರಲ್ಲ, ದೂರ ಇದೆ, ಹೇಗಪ್ಪ ನೋಡೋದು ಅಂತ ಏನಾದರೂ ಕನ್ಫ್ಯೂಷನ್ ಇದ್ರೆ ನೀವು ಇಲ್ಲಿಗೆ ಬಂದ್ರೆ ಪಕ್ಕಾ ನೋಡ್ಬೋದು. ಯಾಕಪ್ಪ ಈಗ ಹೇಳ್ತಿದ್ದೀನಿ ಅಂತ ಕನ್ಫ್ಯೂಸ್ ಆಗಬೇಡಿ, ಯಾಕಂದ್ರೆ ಲೇ ಮತ್ತೆ ಲಡಾಖ್ನ ಫೋಟೋಗ್ರಫಿಯನ್ನ ಮಾಡಿದ್ದಾರೆ. ತುಂಬಾ ಸಖತ್ತಾಗಿದೆ ಈ ಫೋಟೋ. ಸುಂದರವಾದ ಅದ್ಭುತವಾದ ಫೋಟೋ ಹಿಂದೆ ಒಬ್ಬರ ಕೈ ಚಳಕ ಇದೆ. ಅವರು ಯಾರು ಅಂತ ನಾವು ನಿಮ್ಗೆ ಹೇಳ್ತೀವಿ. ಅವರೇ ಫೋಟೋಗ್ರಾಫರ್ ಆದಂತಹ ಪ್ರತಾಪ್ ಅವರು. ಬನ್ನಿ ಅವರನ್ನ ಮಾತನಾಡ್ಸೋಣ. ಹಲೋ ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್, ಮೊದಲನೇದಾಗಿ ಈ ಫೋಟೋಸ್ ಬಗ್ಗೆ ನೀವೇನ್ ಹೇಳ್ತೀರಾ? ಅದ್ಭುತವಾಗಿದೆ, ಒಂದಕ್ಕಿಂತ ಒಂದು ಫೋಟೋಸ್ ತುಂಬಾ ಅದ್ಭುತವಾಗಿದೆ. ಏನ್ ಹೇಳ್ತೀರಾ ನಿಮ್ಮ ಫೋಟೋಸ್ ಬಗ್ಗೆ? ಥ್ಯಾಂಕ್ ಯು. ಸೊ ಒಂದು ಲೇ ಲದಾಖ್ ಅಂತ ಹೇಳಿದ್ರೆ ಯೂಶಲಿ ಎಲ್ಲರೂ ಮಾನೆಸ್ಟ್ರೀಸ್ ಮತ್ತು ಕಲ್ಚರ್ ಮತ್ತು ಅರ್ತಿ ಟೌನ್ಸ್ ಅಂತ ನೋಡ್ತಾರೆ, ಮೌಂಟೇನ್ಸು. ಬಟ್ ಲೇ ಲದಾಖ್ ಇಸ್ ಮೋರ್ ದೆನ್ ದಟ್ ಅಂತ ತೋರಿಸ್ಬೇಕು ಅಂತ ನನಗೆ ಇಷ್ಟ ಇತ್ತು. ಸೊ ಈ ಎಕ್ಸಿಬಿಷನ್ದ ಐಡಿಯಾ ಏನಂತಂದರೆ, ಎಲ್ಲರೂ ಬಂದ್ಬಿಟ್ಟು ಲೇ ಲದಾಖ್ನ ನೋಡೋಕ್ಕಾಗಲಿಲ್ಲ ಅಂತಂದರೆ ಬ್ಯಾಂಗ್ಳೂರಿಗೆ ಬಂದು ಲೇ ಲದಾಖ್ ನೋಡಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಮಾಡಿರೋದು. ಪ್ಲಸ್ ಲೇ ಲದಾಖ್ ಈಸ್ ನಾಟ್ ಓನ್ಲಿ ಅಬೌಟ್ ಮಾನೆಸ್ಟ್ರೀಸು. ಲೇ ಲದಾಖಲ್ಲಿ ಬೇರೆನೂ ಇದೆ, ನಮ್ಮ ಮೌಂಟೇನ್ಸು ಮತ್ತು ನೇಚರ್ ಇಸ್ ಸೊ ಬ್ಯೂಟಿಫುಲ್. ಪ್ಲಸ್ ಇಟ್ ಹ್ಯಾಸ್ ಮಿರಾಯ್ಡ್ ಆಫ್ ಕಲರ್ಸ್. ಸೊ ಐ ವಾಂಟೆಡ್ ಟು ಶೋ ಕಲರ್ಸ್ ಆ್ಯಸ್ ಅ ಪಾರ್ಟ್ ಆಫ್ ಥೀಮ್. ಸೊ ಈ ಫೋಟೋಸ್ ಎಲ್ಲ ನೀವು ನೋಡಿದ್ರೆ 80% ಆಫ್ ದ ಫೋಟೋಸಲ್ಲಿ ಕಲರ್ಸ್ ಆರ್ ವೆರಿ ರಿಚ್. ಸೊ ದಟ್ ಈಸ್ ಯೂಶಲಿ ನಾಟ್ ಸೀನ್ ಲೇ ಲದಾಖಲ್ಲಿ. ನಾರ್ಮಲಿ ಪೀಪಲ್ ಹ್ಯಾವ್ ನಾಟ್ ಸೀನ್. ಸೊ ನಾನು ಲೇ ಲದಾಖ್ ಯಾರು ನೋಡಿದಾರೋ ಅವ್ರಿಗೆ ಮತ್ತೆ ಹೋಗಿ ಕಲರ್ಸ್ನೆಲ್ಲ ನೋಡ್ಕೊಂಬನ್ನಿ ಅಂತ, ಯಾರು ನೋಡಿಲ್ವೋ ಅವ್ರು ಹೋಗ್ಬಿಟ್ಟು ಕಲರ್ಸ್ನ ನೋಡಿ ಪ್ಲಸ್ ಮಾನೆಸ್ಟ್ರೀಸು ನೋಡಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡಿರೋದು. ಇವಾಗ ಇದೊಂದು ಫೋಟೋಗ್ರಾಫ್ ನೋಡಿದ್ರೆ ಇದು ಮೈತ್ರೇಯ ಬುದ್ಧ ಅಂಥೇಳಿ. ಸೊ ಅರೌಂಡ್ 31 ಮೀಟರ್ಸ್ ಇದೆ. ಸೊ ಬರೀ ಮೈತ್ರೇಯ ಬುದ್ಧ ತೋರಿಸೋದಕ್ಕಿಂತ ಸುತ್ತಮುತ್ತ ಹೇಗಿದೆ ಅಂತ ತೋರಿಸಿದ್ರೆ ಜನಕ್ಕೆ ಒಂದು ವ್ಯೂ ಬರುತ್ತೆ, ಒಂದು ಐಡಿಯಾ ಬರುತ್ತೆ. ಓಕೆ, ಅಲ್ಲಿ ಹೋದ್ರೆ ಏನು ನೋಡ್ಬೋದು, ಹೇಗೆ ನೋಡ್ಬೋದು ಅಂತ. ಸೊ ಯೂಶಲಿ ಇಲ್ಲೋಗಿ ನೋಡ್ತಾರೆ, ಬಟ್ ಹಿಂದೆ ನಿಂತು ನೋಡಿದ್ರೆ ಓವರ್ ಆಲ್ ವ್ಯಾಸ್ಟ್ನೆಸ್ ಆಫ್ ದಟ್ ಲ್ಯಾಂಡ್ಸ್ಕೇಪ್ ಹೇಗಿರುತ್ತೆ, ಸುತ್ತಮುತ್ತ ಜನ ಹೇಗಿದ್ದಾರೆ, ಸುತ್ತಮುತ್ತ ಮನೆಗಳು ಹೇಗಿದೆ, ಪ್ಲಸ್ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟು ಎಲ್ಲನೂ ಒಂದೇ ಪಿಕ್ಚರಲ್ಲಿ ಹೆಂಗೆ ತೋರಿಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಎಲ್ಲ ಫೋಟೋಗ್ರಾಫ್ಸ್ ಮಾಡಿರೋದು. ಸೊ ಐಡಿಯಾ ಇಷ್ಟು ಎಲ್ಲ ಪ್ಯಾನೋರಾಮಿಕ್ ಫೋಟೋಗ್ರಾಫ್ಸ್. ಸೊ ಒಂದು ಫೋಟೋಗ್ರಾಫು ಒಂದು 5 to 8 ಪಿಕ್ಚರ್ಸ್ನ ಸ್ಟಿಚ್ ಮಾಡಿ ತೊಗೊಂಡಿರೋದು. ಸೊ ದಟ್ ಯು ಕ್ಯಾನ್ ಸಿ ದ ವಾಸ್ಟ್ನೆಸ್. ಒಂದೇ ಫೋಟೋಗ್ರಾಫಲ್ಲಿ ಯು ಕೆನಾಟ್ ಟೇಕ್ ದಟ್ ಬ್ಯೂಟಿ. ಸೊ ಯು ಕೆನಾಟ್ ಕನ್ವೇ ದ ಬ್ಯೂಟಿ. ಸೊ ಮೋರ್ ಫೋಟೋಸ್ ವಿಲ್ ಕನ್ವೇ ಮೋರ್ ಬ್ಯೂಟಿ ಅಂತ ಹೇಳ್ಬಿಟ್ಟು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋದು. ಓಕೆ ಸರ್, ಇನ್ನು ಇಷ್ಟು ಅದ್ಭುತವಾಗಿ ಫೋಟೋ ತೆಗೆದಿದ್ದೀರಾ ಅಂದರೆ ಇದ್ರ ಹಿಂದೆ ಸಾಕಷ್ಟು ಕಷ್ಟಪಟ್ಟಿರ್ತೀರಾ ನೀವು ಸಹ. ಎಷ್ಟು ಚಾಲೆಂಜಿಂಗ್ ಆಗಿತ್ತು ಈ ಒಂದು ಟಾಸ್ಕ್ ನಿಮಗೆ ಹಾಗಾದರೆ ಅಂತ? ಸೊ 10 ವರ್ಷದಿಂದ ನಾನು ಫೋಟೋಗ್ರಫಿ ಮಾಡ್ತಿದ್ದೀನಿ. ಸೊ ಎನಿ ಫೋಟೋಗ್ರಾಫ್ ಈಸ್ ವೆರಿ ಡಿಫಿಕಲ್ಟ್ ಟು ಟೇಕ್ ಆ್ಯಸ್ ಮೋಸ್ಟ್ ಆಫ್ ದ ಪೀಪಲ್ ನೋ. ಇದರಲ್ಲಿ ಲೇ ಲದಾಖಲ್ಲಿ ಎಸ್ಪೆಷಲಿ ಚಾಲೆಂಜಿಂಗ್ ಏನಂತಂದರೆ ರೂಟ್ಸೇ ಒಂದು ಸ್ವಲ್ಪ ಚಾಲೆಂಜಿಂಗು. ಆ್ಯಂಡ್ ಹೋಗೋರೆಲ್ಲ ಗ್ರೂಪಲ್ಲಿ ಹೋಗ್ತಾರೆ. ದಟ್ಸ್ ಅ ನಾರ್ಮ್. ಯಾಕೆಂದರೆ ಇಟ್ಸ್ ವೆರಿ ಟ್ರಿಕಿ ರೋಡ್ಸ್, ಎಲ್ಲವೂ ಬ್ಲೈಂಡ್ ಕರ್ವ್ಸ್ ಜಾಸ್ತಿ. ಸೊ ಜೊತೆಗೆ ಹೋದರೆ ಇಟ್ಸ್ ಈಸಿಯರ್ ಅಂತ. ಬಟ್ ಆ್ಯಸ್ ಎ ಫೋಟೋಗ್ರಾಫರ್ ನನಗೆ ಐ ಹ್ಯಾವ್ ಟು ಗೋ ಇನ್ ಅ ಸರ್ಟೈನ್ ಪ್ಲೇಸ್, ಸಿಟ್ ದೇರ್ ಫಾರ್ ಅ ಲಾಂಗ್ ಟೈಮ್. ಸೊ ಮೇ ಬಿ ಒಂದೊಂದು ಕಡೆ ಒಂದು 2 hours 3 hours ಕೂರಬೇಕಾಗತ್ತೆ. ಸೊ ಅದರ್ಸ್ ಆರ್ ನಾಟ್ ಇಂಟ್ರೆಸ್ಟೆಡ್. ಸೊ ಐ ಹ್ಯಾವ್ ಟು ಗೋ ಆಲ್ ಅಲೋನ್. ಮೋಸ್ಟ್ ಆಫನ್ ನಾನು ಒಬ್ಬನೇ ಹೋಗ್ಬೇಕಿರುತ್ತೆ. ಸೊ ವೆನ್ ಐ ಗೋ ದೇರ್ ಯು ಹ್ಯಾವ್ ಟು ಫಸ್ಟ್ ಡಿಸೈಡ್ ಏನು ತೋರಿಸ್ಬೇಕು, ಆಮೇಲೆ ಏನು ಕನ್ವೆ ಮಾಡಬೇಕು ವ್ಯೂವರ್ಗೆ. ಸೊ ದಟ್ message has to be clear to the viewer. So that takes a longer time to take a picture. So once you decide on that, it's a click of a shutter which works. But after the click, you have a lot more work to be done in order to present it in the right manner. So that viewer ಏನು ಅನ್ನಿಸ್ಬೇಕಂದ್ರೆ ನಾನು ಅಲ್ಲಿ ಹೋಗಿ ನೋಡಬೇಕು ಅನ್ನಿಸ್ಬೇಕು. ಸೊ ದ್ಯಾಟ್ಸ್ ದ ಐಡಿಯಾ. ಸೊ 10 ವರ್ಷ ಎಕ್ಸ್ಪೀರಿಯನ್ಸ್ ಜೊತೆ ಹೋಗಿರೋದ್ರಿಂದ I have a little bit of a different thought process when it comes in. One of the most important thing or the interesting thing about Leh Ladakh is it is wilder in the first place. The other thing is it's so beautiful that it is not yet represented the way I thought it should have been represented. So
ಇಟ್ಸ್ ಲೈಕ್ ಎವ್ರಿ ಇಂಡಿಯನ್ ಹ್ಯಾಸ್ ಟು ಗೋ ಅಂಡ್ ಸಿ. ಎಲ್ಲರೂ ಹೋಗಬೇಕು, ಎಲ್ಲರೂ ನೋಡಬೇಕು. ನಮ್ಮ ಹತ್ರನೂ ಅಷ್ಟು ಬ್ಯೂಟಿಫುಲ್ ಪ್ಲೇಸಸ್ ಇದೆ. ಸೊ ವಿ ಡೋಂಟ್ ಹ್ಯಾವ್ ಟು ಗೋ ಔಟ್ ಆಫ್ ಇಂಡಿಯಾ. ಸೊ ಇಂಡಿಯಾನಲ್ಲೇ ನಮಗೆ ನೋಡೋಕ್ಕೆ ತುಂಬ ಇದೆ. ಸೊ ಈ ಎಕ್ಸಿಬಿಷನ್ ಮೂಲಕ ಐ ವಾಂಟ್ ಟು ಸೇ ಟು ಆಲ್ ದ ವ್ಯೂವರ್ಸ್ ದಟ್ ದೇ ಶುಡ್ ಗೋ ಅಂಡ್ ವಿಸಿಟ್ Leh Ladakh and go with an idea that Leh Ladakh is not only about monasteries. So ಅದರಲ್ಲಿ ಲ್ಯಾಂಡ್ಸ್ಕೇಪ್ಸು ಇದೆ, ಟಾರ್ಕಾಯ್ಸ್ ವಾಟರ್ಸು ಇದೆ, ವೈಲ್ಡ್ ಲೈಫು ಇದೆ, ಆ್ಯಂಡ್ ದ ಕಲ್ಚರ್ ಆ್ಯಸ್ ಯೂಶುವಲ್. ಸೊ ಎಲ್ಲವೂ ಇದೆ. ಸೊ ಎಲ್ಲನೂ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಲಿ ಅನ್ನೋ ಒಂದು ಉದ್ದೇಶ ಇದೆ. ಫೋಟೋಸ್ನ ನೋಡ್ತಾ ಇದ್ರೆ ನಿಮಗೆ ಒಂದಂತೂ ಕನ್ಫರ್ಮ್ ಆಗುತ್ತೆ, ನಾವು ಕೇಳ್ತಾ ಇದ್ವಿ ಒಂದು ಫೋಟೋ ಏನು 100 ಪದಗಳಿಗೆ ಸಮ ಅಂತ. ಆದರೆ ಈ ಫೋಟೋಸ್ನ ನೋಡಿದ್ರೆ ನಿಮಗೆ ಖಂಡಿತ ಅನ್ಸುತ್ತೆ 100 ಅಲ್ಲ, ಸಾವಿರ ಪದಗಳಿಗೆ ಸಮ ಅಂತ ಹೇಳ್ಬಿಟ್ಟು. ಕ್ಯಾಮ್ರಾಮನ್ ಶಿವಶಂಕರ್ ಜೊತೆ ಪ್ರಗತಿ, ನ್ಯೂಸ್ ಎಕ್ಸ್ ಕನ್ನಡ, ಸುದ್ದಿ ಗದ್ದಲವಲ್ಲ.